ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಈ ಹಿಂದೆ ಒಂದು ವರ್ಷದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು ಈಗ ಕೇವಲ ಒಂದು ವಾರದಲ್ಲಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. ನಿಮಗೆಲ್ಲ ಗೊತ್ತು, ಆಪರೇಷನ್ ಸಿಂಧೂರದ ವೇಳೆ ಭಾರತ ಒಂದು ಭರ್ಜರಿ ವಿಜಯವನ್ನು ದಾಖಲಿಸಿದೆ. ಈ ಒಂದು ಗೆಲುವು ಇದೆಯಲ್ಲ, ಭಾರತದ ಜವಾಬ್ದಾರಿಯನ್ನ ದುಪ್ಪಟ್ಟು ಮಾಡಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಯಾವತ್ತೂ ಕೂಡ ಗೆದ್ದವನು ಮೈ ಮರೆಯುವಂತಿಲ್ಲ. ಯಾಕೆ ಕೇಳಿದ್ರೆ ಸೋತವನು ನಿದ್ದೆ ಮಾಡ್ತಿರೋದಿಲ್ಲ, ಅವನು ಒದೆ ತಿಂದಿರ್ತಾನೆ, ಅವನು ಪ್ರತೀಕಾರಕ್ಕಾಗಿ ಹವಣಿಸ್ತಾ ಇರ್ತಾನೆ. ಯಾವ ರೂಪದಲ್ಲಿ ನಮಗೆ ಹೊಡೆದಿದ್ದಾರೆ, ನಾವು ಯಾವ ರೂಪದಲ್ಲಿ ಅವ್ರಿಗೆ ಹೊಡಿಬೇಕು, ಮುಂದೆ ಅವರೇನಾದರೂ ದಾಳಿ ಮಾಡೋದೇ ಆದರೆ ಯಾವ ರೂಪದಲ್ಲಿ ದಾಳಿ ಮಾಡಬಹುದು, ಶತ್ರುವಿನ ದಾಳಿಯನ್ನು ಮುಂದೆ ಯಾವ ರೀತಿಯಾಗಿ ತಡಿಬಹುದು, ಇದೆಲ್ಲದರ ಬಗ್ಗೆ ಆತ ಅಧ್ಯಯನ ಮಾಡ್ತಾ ಇರ್ತಾನೆ. ಹೀಗಾಗಿ ನಾವು ಗೆದ್ದಿದ್ದೀವಿ ಅಂತ ಮೈ ಮರೆತು ಕೂರುವಂತಹ ಪರಿಸ್ಥಿತಿಯಲ್ಲಿ ಇರೋದೇ ಇಲ್ಲ. ಇದೇ ಕಾರಣದಿಂದಾಗಿ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬಹಳಷ್ಟು ವೇಗವಾಗಿ ಒಂದಷ್ಟು ಕೆಲಸ ಆಗೋದಕ್ಕೆ ಶುರುವಾಗಿದೆ. ಟೆಕ್ನಾಲಜಿಯಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ವೇಗ ನೀಡಲಾಗಿದೆ. ಹೊಸ ಹೊಸ ಟೆಕ್ನಾಲಜಿಯನ್ನು ಬೈ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಸಪ್ಲೈ ಚೈನಿಗೆ ಭಾರತ ಹೆಚ್ಚು ಒತ್ತು ಕೊಡ್ತಾ ಇದೆ. ಮಿತ್ರರೇ, ನಾನು ಈ ಪೀಠಿಕೆ ಹಾಕೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಭಾರತದ DRDO ಚೀಫ್ ಈಗೊಂದು ಮೇಜರ್ ಆದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಭಾರತ 12 ಮಾದರಿಯ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸ್ತಾ ಇದೆ, ನಾವು ಅದಕ್ಕೆ ಬಹಳ ಹತ್ತಿರ ಇದ್ದೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಗೆ ನೆನಪಿರಲಿ ಮಿತ್ರರೇ, ಇವತ್ತು ಹೈಪರ್ಸಾನಿಕ್ ಮಿಸೈಲ್ ವಿಚಾರದಲ್ಲಿ ಯಶಸ್ಸು ಸಿಕ್ಕಿರುವಂತಹದ್ದು ಕೇವಲ 2 ದೇಶಗಳಿಗೆ ಮಾತ್ರ. ಒಂದು ರಷ್ಯಾ, ಇನ್ನೊಂದು ಚೈನಾ. ಚೈನಾ ಬಗ್ಗೆ ಸಾಕಷ್ಟು ಡೌಟ್ ಇದೆ, ಆದರೂ ಕೂಡ ಅವರು ಅದನ್ನು ಕ್ಲೈಮ್ ಮಾಡಿದ್ದಾರೆ, ನಮ್ಮ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದೆ ಅಂತ. ಅಮೆರಿಕಾಗೂ ಕೂಡ ಹೈಪರ್ಸಾನಿಕ್ ಮಿಸೈಲ್ ವಿಚಾರದಲ್ಲಿ ಪೂರ್ಣ ಯಶಸ್ಸು ಸಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಭಾರತದ DRDO ಕ್ಲೈಮ್ ಮಾಡ್ತಾ ಇದೆ, ನಾವು 12 ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಅದೆಲ್ಲದಕ್ಕೂ ಕೂಡ ತೀರಾ ಹತ್ತಿರದಲ್ಲಿದ್ದೀವಿ ಅಂತ. ಅಂದ್ರೆ ಆದಷ್ಟು ಶೀಘ್ರವಾಗಿ ಭಾರತ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಹೊಂದಿದಂತಹ ದೇಶಗಳ ಕ್ಲಬ್ ಅನ್ನು ಸೇರುತ್ತೆ. ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಒಮ್ಮೆ ನಿಮ್ಮ ಕೈಗೆ ಹೈಪರ್ಸಾನಿಕ್ ಮಿಸೈಲ್ ಬಂತು ಅಂತಂದ್ರೆ ಶತ್ರು ಪಡೆ ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ 100 ಬಾರಿ ಯೋಚನೆ ಮಾಡುತ್ತೆ. ಯಾಕೆ ಕೇಳಿದ್ರೆ ಅದನ್ನು ತಡೆಯುವಂತಹ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದುವರೆಗೆ ಭೂಮಿ ಮೇಲೆ ಇಲ್ಲ. ಇದೆಲ್ಲದರ ನಡುವೆ ಇಸ್ರೇಲ್ ಜೊತೆಗೆ ಭಾರತ ಇನ್ನೊಂದು ಡಿಫೆನ್ಸ್ ಡೀಲ್ ಅನ್ನು ಮಾಡಿಕೊಳ್ತಾ ಇದೆ. ಅದು ಕೂಡ ಒಂದು ಅತ್ಯಾಧುನಿಕವಾದಂತಹ ಮಿಸೈಲ್ ಡೀಲ್. ಇಸ್ರೇಲ್ನ ಒಂದು ಅತ್ಯಾಧುನಿಕವಾದಂತಹ ಏರ್ ಟು ಸರ್ಫೇಸ್ ಮಿಸೈಲ್ ಭಾರತದ ಕೈ ಸೇರ್ತಾ ಇದೆ. ಭಾರತ ಇಲ್ಲಿ ಕೇವಲ ಅದನ್ನು ಬೈ ಮಾಡ್ತಾ ಇಲ್ಲ, ಬದಲಾಗಿ ಆ ಇಡೀ ಟೆಕ್ನಾಲಜಿಯನ್ನೇ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದೆ. ಈ ಒಂದು ಮಿಸೈಲ್ ಭಾರತದ ಏರ್ ಫೋರ್ಸ್ನ ಶಕ್ತಿಯನ್ನ ಬಹಳಷ್ಟು ದುಪ್ಪಟ್ಟು ಮಾಡುತ್ತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ DRDO ಚೀಫ್ ಹೇಳಿದಾರಲ್ಲ, ನಾವು 12 ಮಿಸೈಲ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ, ಅದರಿಂದಲೇ ಶುರು ಮಾಡಿಬಿಡೋಣ. DRDOದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಮೀರ್ ವಿ ಕಾಮತ್ ಅನ್ನುವಂಥವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಇವತ್ತು ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ 12 ಹೈಪರ್ಸಾನಿಕ್ ಮಿಸೈಲ್ ಪ್ರೋಗ್ರಾಮ್ ಅನ್ನ ಕೈಗೆತ್ತಿಕೊಂಡಿದೆ. ನಾವು ಈ ಟೆಕ್ನಾಲಜಿಯಲ್ಲಿ ತುಂಬಾ ಸಮೀಪಕ್ಕೆ ಹೋಗ್ಬಿಟ್ಟಿದೀವಿ, ಅಂದ್ರೆ ಇದರಲ್ಲಿ ಯಶಸ್ಸು ನಮಗೆ ಬಹಳ ಹತ್ತಿರದಲ್ಲಿದೆ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಿತ್ರರೇ, ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ನಾವಿಲ್ಲಿ ಕೂತ್ಕೊಂಡು ಸುಮ್ಮನೆ ಕೇಳಿದ್ರೆ ಅದೇನಪ್ಪ ದೊಡ್ಡ ಮಹತ್ವದ್ದು, ಭಾರತ ಎಷ್ಟೋ ಮಿಸೈಲ್ಗಳನ್ನು ತಯಾರು ಮಾಡ್ತಾ ಇದೆ, ಅದರ ಮಧ್ಯೆ ಒಂದು 12 ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದೆ ಹಾಗಂತ ನಿಮಗೆ ಅನ್ನಿಸಬಹುದು. ಆದರೆ ಮಿತ್ರರೇ, ಇದು ಇಷ್ಟು ಈಸಿ ವಿಚಾರ ಅಲ್ಲ. ಯಾಕೆ ಕೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಕೇವಲ 2 ಮಾದರಿಯ ಹೈಪರ್ಸಾನಿಕ್ ಮಿಸೈಲ್ಗಳಿದ್ದಾವೆ. ಒಂದು ರಷ್ಯಾ ಬಳಿಯಲ್ಲಿದೆ, ಅದಕ್ಕೆ ರಷ್ಯಾ 3M22 ಜಿರ್ಕಾನ್ ಅಂತ ಹೆಸರು ಕೊಟ್ಟಿದೆ. ಚೈನಾ ಬಳಿಯಲ್ಲಿ DF-17 ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇವತ್ತು ಮಿತ್ರರೇ, ಅಮೆರಿಕ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿ ಇರಬಹುದು, ಆದರೆ ಕ್ರೂಸ್ ಮಿಸೈಲ್ ಟೆಕ್ನಾಲಜಿ ಇಲ್ಲ. ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಏನಿದು ಹೈಪರ್ಸಾನಿಕ್, ಸೂಪರ್ಸಾನಿಕ್? ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಬಳಿಯಲ್ಲಿರುವಂತಹ ಬ್ರಹ್ಮೋಸ್ ಮಿಸೈಲ್ ಇದೆಯಲ್ಲ, ಇದು ಸೂಪರ್ಸಾನಿಕ್ ಮಿಸೈಲ್. ಯಾಕೆ ಕೇಳಿದ್ರೆ ಅದು ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು ವೇಗವಾಗಿ ಚಲಿಸುತ್ತೆ. ಅಂದ್ರೆ Mark 3 ವೇಗದಲ್ಲಿ ಬ್ರಹ್ಮೋಸ್ ಮಿಸೈಲ್ ಸಾಗುತ್ತೆ. ಈ 1 ಮಾರ್ಕ್ ಸ್ಪೀಡ್ ಅಂತಂದ್ರೆ 1 ಗಂಟೆಯಲ್ಲಿ ಶಬ್ದ ಎಷ್ಟು ದೂರ ಹೋಗುತ್ತೋ ಅಷ್ಟು ಸ್ಪೀಡ್. ಇದನ್ನ ನಾವು ಕಿಲೋಮೀಟರ್ ನಲ್ಲಿ ಹೇಳೋದಾದ್ರೆ 1 ಮಾರ್ಕ್ ಅಂದ್ರೆ ಗಂಟೆಗೆ 1234.8 ಕಿಲೋಮೀಟರ್ ಆಗುತ್ತೆ. ನಮ್ಮ ಬ್ರಹ್ಮೋಸ್ ಗಂಟೆಗೆ Mark 3 ಸ್ಪೀಡ್ ನಲ್ಲಿ ಚಲಿಸುತ್ತೆ. ಅಂದ್ರೆ ಸರಿಸುಮಾರು ಒಂದು 3600ರಿಂದ 3800 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಹೀಗಾಗಿ ನಾವು ಅದನ್ನ ಸೂಪರ್ಸಾನಿಕ್ ಅಂತ ಕರಿತೀವಿ. ಈ ಹೈಪರ್ಸಾನಿಕ್ ಅಂತಂದ್ರೆ ಏನು ಕೇಳಿದ್ರೆ, Mark 5 ವೇಗವನ್ನ ತಲುಪಿದ್ರೆ ಅದನ್ನ ನಾವು ಹೈಪರ್ಸಾನಿಕ್ ಅಂತ ಕರಿತೀವಿ. ಒಂದು ಮಿಸೈಲ್ ಹೈಪರ್ಸಾನಿಕ್ ವೇಗವನ್ನು ಪಡಿಬೇಕು ಅಂತಂದ್ರೆ ಅದು ಪ್ರತಿ ಗಂಟೆಗೆ 6200 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕು. ಅಂದ್ರೆ ಶಬ್ದಕ್ಕಿಂತ 5 ಪಟ್ಟು ಹೆಚ್ಚು ವೇಗವನ್ನು ಅದು ಪಡೆದುಕೊಳ್ಳಬೇಕು. ಮಿತ್ರರೇ, ಈ ಹೈಪರ್ಸಾನಿಕ್ ಮಿಸೈಲ್ ನಲ್ಲಿ 3 ವಿಧ. ಮೊದಲನೇದಾಗಿ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದು ರಾಕೆಟ್ ಮೂಲಕವಾಗಿ ಲಾಂಚ್ ಮಾಡುವಂತಹ, ಅಂದ್ರೆ ರಾಕೆಟ್ ಇಂಜಿನ್ ಅನ್ನು ಹೊಂದಿರುವಂತಹ ಒಂದು ಮಿಸೈಲ್ ಆಗಿರುತ್ತೆ. ಇದು ಸೀದಾ ಮೇಲ್ ಹೋಗುತ್ತೆ, ಅಂದ್ರೆ ಸ್ಪೇಸ್ಗೆ ಹೋಗುತ್ತೆ. ಆನಂತರ ಇದು ನಿಗದಿತ ಟಾರ್ಗೆಟ್ಗೆ ಬಂದು ಹಿಟ್ ಆಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇಲ್ಲಿ
ನೀವು ಹೈಪರ್ಸಾನಿಕ್ ಸ್ಪೀಡನ್ನು ಅಚೀವ್ ಮಾಡುವಂಥದ್ದು ಈಸಿ, ಯಾಕೆಂದರೆ ಸಾಕಷ್ಟು ಸಮಯಾವಕಾಶ ಇರುತ್ತೆ, ಮೇಲ್ ಹೋಗಿರುತ್ತೆ. ಗುರಿ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಹೈಪರ್ಸಾನಿಕ್ ಸ್ಪೀಡನ್ನು ಪಡೆದುಕೊಳ್ಳುತ್ತೆ. ಎರಡನೇದು ಯಾವುದು ಕೇಳಿದ್ರೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್. ಇದೊಂದು ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ಇಲ್ಲಿ ರಾಕೆಟ್ ಇಂಜಿನನ್ನು ಬಳಸಲಾಗುತ್ತೆ. ಇದೇ ರೀತಿಯ ರಾಕೆಟ್ನಲ್ಲೇ ಇದನ್ನು ಲಾಂಚ್ ಮಾಡುವಂಥದ್ದು. ಆದರೆ ರಾಕೆಟ್ನ ಒಳಗೆ ಒಂದು ಮಿಸೈಲ್ ಇರುತ್ತೆ. ಈ ರಾಕೆಟ್ ಏನು ಮಾಡುತ್ತೆ ಅಂತಂದರೆ ಒಂದು ನಿಗದಿತ ಎತ್ತರದವರೆಗೆ ಇದನ್ನು ಕೊಂಡೊಯ್ಯುತ್ತೆ, ಅದಕ್ಕೆ ಹೈಪರ್ಸಾನಿಕ್ ಸ್ಪೀಡನ್ನು ಕೊಡುತ್ತೆ. ಅದಾದ ಬಳಿಕ ಅದರಲ್ಲಿರುವಂತಹ ಮಿಸೈಲನ್ನು ಇದು ಲಾಂಚ್ ಮಾಡುತ್ತೆ. ಇದನ್ನು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅಂತ ಕರೆಯಲಾಗುತ್ತೆ. ಇದು ಹೈಪರ್ಸಾನಿಕ್ ಸ್ಪೀಡ್ನಲ್ಲೇ ಬಂದ್ಬಿಟ್ಟು ತನ್ನ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಭಾರತ ಈ ಎರಡೂ ಟೆಕ್ನಾಲಜಿಯಲ್ಲೂ ಕೂಡ ಈಗಾಗಲೇ ಒಂದು ಹಂತವನ್ನು ತಲುಪಿದೆ. ನಮಗೇನು ಬಹಳ ದೂರ ಇಲ್ಲ ಈ ಎರಡು ಟೆಕ್ನಾಲಜಿ. ಆದರೆ ತುಂಬ ಇಂಪಾರ್ಟೆಂಟ್ ಯಾವುದು ಕೇಳಿದ್ರೆ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಮಿತ್ರರೇ, ಕ್ರೂಸ್ ಮಿಸೈಲ್ ಅನ್ನುವಂಥದ್ದೇ ಡೆಡ್ಲಿ. ಅದನ್ನು ನೀವು ಯಾವುದೇ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ತಡೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ನಮ್ಮ ಬಳಿಯಲ್ಲಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಇದೆ, ಆದರೆ ಅದು ಸೂಪರ್ಸಾನಿಕ್. ಅದು ಮಾರ್ಕ್ 2.8 ಅಥವಾ ಮಾರ್ಕ್ 3 ವೇಗದಲ್ಲಿ ಸಂಚರಿಸುವಂತಹ ಸೂಪರ್ಸಾನಿಕ್ ಮಿಸೈಲ್. ಅದು ಹೈಪರ್ಸಾನಿಕ್ ಅಲ್ಲ. ಆದರೆ ನಾವೀಗ ಅದೇ ಬ್ರಹ್ಮೋಸ್ ಅನ್ನ ಹೈಪರ್ಸಾನಿಕ್ ರೂಪದಲ್ಲಿ ತಯಾರು ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಕ್ರೂಸ್ ಮಿಸೈಲ್, ಅಂದ್ರೆ ನೆಲಕ್ಕೆ ಅತ್ಯಂತ ಸಮೀಪದಲ್ಲೇ ಹೋಗುತ್ತೆ. ಶತ್ರು ರೆಡಾರ್ ಅನ್ನ ಇದು ತಪ್ಪಿಸುತ್ತೆ. ಯಾಕೆಂದರೆ ರೆಡಾರ್ ಇಲ್ಲಿರುತ್ತಲ್ಲ, ಶತ್ರು ಪಡೆಯ ರೆಡಾರ್, ಇದು ಮೇಲೆಲ್ಲ ಹುಡುಕ್ತಾ ಇರುತ್ತೆ, ಇಲ್ಲೆಲ್ಲಾದರೂ ಮಿಸೈಲ್ ಬರುತ್ತಾ, ಇಲ್ಲಿಂದ ಏನಾದರೂ ನೆಟ್ವರ್ಕ್ ಸಿಗುತ್ತಾ ಅಂತ ಇದು ನೋಡ್ತಾ ಇರುತ್ತೆ. ಆದರೆ ಇದು ತಪ್ಪಿಸಿ ಈ ಕ್ರೂಸ್ ಮಿಸೈಲ್ಗಳು ನೆಲಕ್ಕೆ ಅತ್ಯಂತ ಸಮೀಪದಲ್ಲೇ ಬರೋದ್ರಿಂದಾಗಿ ರೆಡಾರ್ಗಳು ಇದನ್ನು ಪತ್ತೆ ಮಾಡುವಂಥದ್ದು ಬಹಳ ಕಷ್ಟ. ಸೂಪರ್ಸಾನಿಕ್ ಮಿಸೈಲ್ಗಳನ್ನೇ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಬ್ರಹ್ಮೋಸನ್ನು ಲಾಂಚ್ ಮಾಡಿದ್ವಿ ಅಂತಂದರೆ ಅದನ್ನು ಶತ್ರು ಪಡೆಯ ರೆಡಾರ್ ಗುರುತು ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ಇದರಲ್ಲಿ ಹೈಪರ್ಸಾನಿಕ್ ವೇಗವನ್ನೇನಾದರೂ ಪಡೆದುಕೊಂಡಿದ್ದೆ ಆದರೆ ಎಲ್ಲ ರೆಡಾರ್ ಸಿಸ್ಟಮ್ಗಳು ಕೂಡ ಟೋಟಲಿ ಫೇಲ್ಯೂರ್ ಆಗಿಬಿಡ್ತವೆ. ಭಾರತ ಈಗ ಕೆಲಸ ಮಾಡ್ತಿರುವಂಥದ್ದು ಇದಕ್ಕೋಸ್ಕರವಾಗಿ. ಈ ಟೆಕ್ನಾಲಜಿ ಈಗ ಕೇವಲ ರಷ್ಯಾ ಬಳಿಯಲ್ಲಿದೆ, ಚೈನಾ ಬಳಿಯಲ್ಲಿದೆ. ಉಳಿದಂತೆ ಅಮೆರಿಕ ಬಳಿಯಲ್ಲೂ ಕೂಡ ಈ ಕ್ರೂಸ್ ಮಿಸೈಲ್ ಹೈಪರ್ಸಾನಿಕ್ ಟೆಕ್ನಾಲಜಿ ಇಲ್ಲ. ಅಮೆರಿಕ ಬಳಿಯಲ್ಲಿ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿ ಇದೆ, ರಷ್ಯಾ ಬಳಿಯಲ್ಲೂ ಇದೆ, ಚೈನಾ ಬಳಿಯಲ್ಲೂ ಇದೆ. ಆದರೆ ಅಮೆರಿಕ ಬಳಿಯಲ್ಲಿ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಟೆಕ್ನಾಲಜಿ ಇದುವರೆಗೆ ಅವರಿಗೆ ಸಿದ್ಧಿಸಿಲ್ಲ, ಸಾಧ್ಯ ಆಗಿಲ್ಲ. ಭಾರತ ಈಗ ಇದರಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಈಗ DRDO ಚೀಫ್ ಏನು ಹೇಳಿದ್ದಾರೆ ಅಂತಂದರೆ, ಭಾರತ ಈಗ ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಇಂತಹ 12 ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ. ಅದರಲ್ಲಿ ನಂಬರ್ 1 ಯಾವುದು ಕೇಳಿದ್ರೆ ಬ್ರಹ್ಮೋಸ್ 2. ನಮ್ಮ ಬಳಿಯಲ್ಲಿ ಈಗ ಬ್ರಹ್ಮೋಸ್ ಇದೆಯಲ್ಲ, ಇದು ಸೂಪರ್ಸಾನಿಕ್ ಮಿಸೈಲ್. ಇದನ್ನು ನಾವು ಹೈಪರ್ಸಾನಿಕ್ ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಈ ಬ್ರಹ್ಮೋಸ್ 2 ಅನ್ನ ಮಾರ್ಕ್ 8 ಸ್ಪೀಡ್ಗೆ ರೆಡಿ ಮಾಡಲಾಗ್ತಾ ಇದೆ. ಮಾರ್ಕ್ 8 ಅಂತಂದ್ರೆ ಗಂಟೆಗೆ ಸರಿಸುಮಾರು 10,000 ಕಿಲೋಮೀಟರ್. ನೀವು ಚಿಕ್ಕದಾಗಿ ಒಂದು ಕಲ್ಪನೆ ಮಾಡ್ಕೋಬಹುದು. ಈಗಿನ ಬ್ರಹ್ಮೋಸ್ 3,600 ಕಿಲೋಮೀಟರ್ ಪರ್ ಅವರ್ ಚಲಿಸುತ್ತೆ. ಅದನ್ನೇ ಪಾಕಿಸ್ತಾನದ ಕಡೆಗೆ ಲಾಂಚ್ ಮಾಡಿದ್ರೆ ಅವ್ರಿಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದನ್ನೇನಾದರೂ ಮಾರ್ಕ್ 8 ಸ್ಪೀಡ್ನಲ್ಲಿ ಅಂದರೆ ಗಂಟೆಗೆ 10,000 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿ ತಲುಪಿದ್ರೆ ಶತ್ರು ಪಡೆಯ ಪರಿಸ್ಥಿತಿ ಏನಾಗಬಹುದು ಅಂತ ಊಹೆ ಮಾಡಿ. ಭಾರತ ಈಗ ಅಂತಹ ಬ್ರಹ್ಮೋಸ್ ಅನ್ನ ರೆಡಿ ಮಾಡ್ತಾ ಇದೆ. ಲ್ಯಾಂಡ್, ಸಿ, ಏರ್ ಈ 3 ವರ್ಷನ್ನ ಬ್ರಹ್ಮೋಸ್ 2 ರೆಡಿ ಆಗ್ತಾ ಇದೆ. ಇನ್ನು DRDO ರೆಡಿ ಮಾಡ್ತಾ ಇರುವಂತಹ ಇನ್ನೊಂದು ಹೈಪರ್ಸಾನಿಕ್ ಮಿಸೈಲ್ ಯಾವುದು ಕೇಳಿದ್ರೆ ಅದು ಲಾಂಗ್ ರೇಂಜ್ ಆಂಟಿ ಶಿಪ್ ಹೈಪರ್ಸಾನಿಕ್ ಮಿಸೈಲ್. ಇದರ ರೇಂಜ್ ಎಷ್ಟಿದೆ ಕೇಳಿದ್ರೆ 1,500 ಕಿಲೋಮೀಟರ್. ಅಂದ್ರೆ ನೀವು ಲಾಂಚ್ ಮಾಡಿದಂತಹ ಪ್ರದೇಶದಿಂದ 1,500 ಕಿಲೋಮೀಟರ್ ದೂರಕ್ಕೆ ಇದು ಚಲಿಸುತ್ತೆ. ನಾವು ಅರಬ್ಬಿ ಸಮುದ್ರದ ಯಾವುದೋ ಒಂದು ಬದಿಯಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಯಾವುದೇ ಮೂಲೆಯನ್ನ ಬೇಕಾದರೂ ತಲುಪಬಹುದು. ಅಂತಹ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಈಗ ರೆಡಿ ಮಾಡಲಾಗ್ತಾ ಇದೆ. ಇನ್ನೊಂದು BM4 ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್. ಈ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಏನು ಅಂತ ನಾನು ಮೊದಲೇ ಹೇಳಿದ್ದೀನಿ. ಒಂದು ರಾಕೆಟ್ನಲ್ಲಿ ಈ ಮಿಸೈಲ್ ಅನ್ನ ಇಟ್ಟು ಉಡಾಯಿಸಲಾಗುತ್ತೆ. ರಾಕೆಟ್ ಏನ್ ಮಾಡುತ್ತೆ, ಇದಕ್ಕೆ ಹೈಪರ್ಸಾನಿಕ್ ವೇಗವನ್ನು ಕೊಡುತ್ತೆ. ನಂತರ ಇದು ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಈ ಮಾದರಿಯ BM4 ಮಿಸೈಲ್ ಅನ್ನ ಭಾರತದ DRDO ಅಭಿವೃದ್ಧಿಪಡಿಸ್ತಾ ಇದೆ. ಇದರ ಜೊತೆಗೆ Su-30 ಮತ್ತು ಆಮ್ಕಾಗೋಸ್ಕರವಾಗಿ ಏರ್ ಲಾಂಚ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಕೂಡ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಹಾಗೆ ನಮ್ಮ ನೇವಿಯ ಟಾರ್ಪೆಡೋಗಳಿಗೂ ಕೂಡ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ, ಹೈಪರ್ಸಾನಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಭಾರತ ಅಭಿವೃದ್ಧಿ ಮಾಡ್ತಾ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕೇಳಿದ್ರೆ ಈಗ ಚೀನಾ ಬಳಿಯಲ್ಲೂ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದೆ, ರಷ್ಯಾ ಬಳಿಯಲ್ಲೂ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದೆ. ಶತ್ರು ಪಡೆ ಇಂತಹ ಮಿಸೈಲ್ ಅನ್ನ ಭಾರತದ ಕಡೆಗೆ ಲಾಂಚ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಬೇಕಲ್ಲ. ಅಂತಹ ಟೆಕ್ನಾಲಜಿ ಇದುವರೆಗಿಲ್ಲ. ಆದರೆ ಭಾರತದ DRDO ಅದನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಹೀಗೆ ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಒಟ್ಟು 12 ಹೈಪರ್ಸಾನಿಕ್ ಮಿಸೈಲ್ ಮೇಲೆ ಭಾರತ ಕೆಲಸ ಮಾಡ್ತಾ ಇದೆ. ಈ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ರಾಕೆಟ್ ಇಂಜಿನ್ ಅನ್ನು ಬಳಸಲಾಗುತ್ತೆ. ಭಾರತಕ್ಕೆ ಇದೇನು ಕಷ್ಟದ ಕೆಲಸ ಅಲ್ಲ, ಯಾಕೆಂದ್ರೆ ರಾಕೆಟ್ ಇಂಜಿನ್ ಟೆಕ್ನಾಲಜಿಯಲ್ಲಿ ಭಾರತ ಬಹಳ ಮುಂದಿದೆ. ಈ ಸೂಪರ್ಸಾನಿಕ್ ಮಿಸೈಲ್ನಲ್ಲೂ ಕೂಡ ಭಾರತ ಯಶಸ್ಸು ಗಳಿಸಿದೆ. ಕಾರಣ ಏನು ಕೇಳಿದ್ರೆ ಇದಕ್ಕೆ ರಾಮ್ಜೆಟ್ ಇಂಜಿನ್ ಅನ್ನು ಬಳಸಲಾಗುತ್ತೆ.
ಹೀಗಾಗಿ ಭಾರತಕ್ಕೆ ಇದೇನು ಕಷ್ಟ ಆಗಿಲ್ಲ. ಆದರೆ ಈ ಸೂಪರ್ಸಾನಿಕ್ ಮಿಸೈಲ್ಗಳಿಗೆ ಕ್ರಾಮ್ಜೆಟ್ ಇಂಜಿನ್ ಅನ್ನು ಬಳಸಲಾಗುತ್ತೆ. ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಟೆಕ್ನಾಲಜಿ. ಆದರೂ ಕೂಡ DRDO ಹೇಳ್ತಾ ಇದೆ, ನಾವು ಆ ಟೆಕ್ನಾಲಜಿಯ ಸಮೀಪದಲ್ಲಿದ್ದೀವಿ, ಆದಷ್ಟು ಶೀಘ್ರವಾಗಿ ಭಾರತ ಇದರಲ್ಲಿ ಯಶಸ್ಸು ಗಳಿಸುತ್ತೆ ಅಂತ. ಮಿತ್ರರೇ, ಈ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಸುದ್ದಿ. ಇದರ ಜೊತೆಗೆ ಭಾರತ ವಿದೇಶಿ ಟೆಕ್ನಾಲಜಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದನ್ನೇನು ಬಿಟ್ಟಿಲ್ಲ. ಇಸ್ರೇಲ್ ಜೊತೆಗೆ ಒಂದು ಮಹತ್ವದ ಒಪ್ಪಂದಕ್ಕೆ ಭಾರತ ಮುಂದಾಗಿದೆ. ಅದೇನು ಕೇಳಿದ್ರೆ, ಇಸ್ರೇಲ್ ಬಳಿಯಲ್ಲಿರುವಂತಹ ಏರ್ ಲೋರಾ ಅನ್ನುವಂತಹ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಭಾರತ ಈಗ ಕೊಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈ ಏರ್ ಲೋರಾ ಇದೆಯಲ್ಲ, ಇದು ಇಸ್ರೇಲ್ ಅಭಿವೃದ್ಧಿಪಡಿಸಿದಂತಹ ALBM ಶ್ರೇಣಿಯ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ 400 ಕಿಲೋಮೀಟರ್ ಇರುತ್ತೆ. ಇದನ್ನು ನೀವು ಫೈಟರ್ ಜೆಟ್ಗಳ ಮೂಲಕ ಉಡಾಯಿಸಬಹುದು. ಇಸ್ರೇಲ್ ಈಗಾಗಲೇ F-15 ಮತ್ತು F-16 ನಲ್ಲಿ ಇದನ್ನು ಅಳವಡಿಸಿದೆ. ಇತ್ತೀಚಿನ ಯುದ್ಧದಲ್ಲೂ ಕೂಡ ಇಸ್ರೇಲ್ ಇದನ್ನು ಬಳಸಿದೆ. ಈ ಕಾಂಕ್ರೀಟ್ ಸ್ಟ್ರಕ್ಚರ್ಗಳನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಈ ಮಿಸೈಲ್ ಅನ್ನು ಬಳಸಲಾಗುತ್ತೆ. ಬಹಳ ಅಕ್ಯುರೇಟ್ ಆಗಿ ಇದು ದಾಳಿ ಮಾಡುತ್ತೆ. ಈಗ ಇದನ್ನ ಭಾರತದ ಸುಖೋಯ್ Su-30ಗೆ ಅಳವಡಿಸೋದಕ್ಕೆ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಇದರಿಂದ ಏನು ಅನುಕೂಲ ಕೇಳಿದ್ರೆ, ಈ ಮಿಸೈಲ್ ಅನ್ನ ಫೈಟರ್ ಜೆಟ್ ಒಮ್ಮೆಗೆ ಲಾಂಚ್ ಮಾಡ್ತು ಅಂತಂದ್ರೆ ಸ್ವಲ್ಪ ಟೈಮ್ ಇರುತ್ತೆ. ಇದರ ರೇಂಜ್ 400 ಕಿಲೋಮೀಟರ್ ಇರುತ್ತಲ್ಲ, ಹೀಗಾಗಿ ಫೈಟರ್ ಜೆಟ್ ಈ ಮಿಸೈಲ್ ಅನ್ನ ಲಾಂಚ್ ಮಾಡಿ ಒಂದು ಸೇಫ್ ಜಾಗಕ್ಕೆ ಬಂದು ಬಿಡಬಹುದು. ಆಗ ಶತ್ರು ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದ ನಮ್ಮ ಫೈಟರ್ ಜೆಟ್ ಗಳನ್ನ ರಕ್ಷಿಸಿಕೊಳ್ಳಬಹುದು. ಒಮ್ಮೆಗೆ ಏರ್ ಲೋರಾ ಮಿಸೈಲ್ ಅನ್ನ ಫೈಟರ್ ಜೆಟ್ ಲಾಂಚ್ ಮಾಡ್ತು ಅಂತಂದ್ರೆ ನಂತರ ಅದಕ್ಕೆ ಫೈಟರ್ ಜೆಟ್ ನಿಂದ ಯಾವುದೇ ಡೈರೆಕ್ಷನ್ ಗಳ ಅವಶ್ಯಕತೆ ಇರೋದಿಲ್ಲ. ಅದಕ್ಕೇನು ಗುರಿಯನ್ನ ನಿಗದಿ ಮಾಡಲಾಗಿರುತ್ತೋ ಅದನ್ನ ಅದು ಅಚೀವ್ ಮಾಡುತ್ತೆ. ಹೀಗಾಗಿ ಏರ್ ಲೋರಾ ಇದೆಯಲ್ಲ, ಇದು ಅತ್ಯಂತ ಆಧುನಿಕವಾದಂತಹ ಏರ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೆಸರುವಾಸಿಯಾಗಿದೆ. ಭಾರತ ಈಗ ಇದನ್ನ ಖರೀದಿ ಮಾಡ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತ ಕೇವಲ ಇದನ್ನ ಖರೀದಿ ಮಾಡ್ತಾ ಇಲ್ಲ, ಆ ಇಡೀ ಟೆಕ್ನಾಲಜಿಯನ್ನೇ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಈ ಏರ್ ಲೋರಾವನ್ನ ತಯಾರು ಮಾಡಲಾಗುತ್ತೆ. ಇದರಿಂದ ಭಾರತಕ್ಕೆ ಬೆನಿಫಿಟ್ ಏನು ಕೇಳಿದ್ರೆ, ನಂಬರ್ 1 ಟೆಕ್ನಾಲಜಿ ಸಿಗುತ್ತೆ. ಎರಡನೇದಾಗಿ ಯುದ್ಧದಂತಹ ಕ್ರಿಟಿಕಲ್ ಸನ್ನಿವೇಶದಲ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಮ್ಮಲ್ಲೇ ಸಪ್ಲೈ ಚೈನ್ ಇರುತ್ತೆ. ಈಗ ಭಾರತಕ್ಕೆ ಒಂದು 25 ಏರ್ ಲೋರಾ ಮಿಸೈಲ್ಗಳು ಬೇಕು ಅಂತಂದ್ರೆ ತಕ್ಷಣಕ್ಕೆ ನಾವು ಅದನ್ನು ಡೆವಲಪ್ ಮಾಡ್ಕೊಳ್ಬಹುದು. ನಮ್ಮ ಎಂಪ್ಲಾಯೀಸ್ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಅದನ್ನು ಅಭಿವೃದ್ಧಿ ಮಾಡಬಹುದು. ಸಪ್ಲೈ ಚೈನ್ ನಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ರೆ ಮಾತ್ರ ಯುದ್ಧದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಚುಟುಕು ಯುದ್ಧದ ಸಂದರ್ಭದಲ್ಲಿ ಸಪ್ಲೈ ಚೈನ್ ಇಂಪಾರ್ಟೆಂಟ್ ಆಗೋದಿಲ್ಲ. ಅದೇ ನೀವೊಂದು ಬಹಳ ಸುದೀರ್ಘವಾದ ಯುದ್ಧ ಮಾಡ್ತೀರಪ್ಪ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ 3.5 ವರ್ಷಗಳಿಂದ ಯುದ್ಧ ಆಗ್ತಾ ಇದೆಯಲ್ಲ, ಅಂತಹ ಒಂದು ಲಾಂಗ್ ಟರ್ಮ್ನ ಯುದ್ಧ ಮಾಡಬೇಕಾದ್ರೆ ಸಪ್ಲೈ ಚೈನ್ ಮೇಲೆ ನಿಮಗೆ ಹಿಡಿತ ಬೇಕು. ರಷ್ಯಾ ಇವತ್ತು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಇಡೀ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಒಟ್ಟಾಗಿ ಬಂದು ಯುದ್ಧ ಮಾಡ್ತಾ ಇದ್ರೂ ಕೂಡ ರಷ್ಯಾ ಏಕಾಂಗಿಯಾಗಿ ಯುದ್ಧ ಮಾಡ್ತಾ ಇದೆ. ಹೇಗೆ ಕೇಳಿದ್ರೆ, ಇಡೀ ಸಪ್ಲೈ ಚೈನ್ ಅವರ ಕಂಟ್ರೋಲ್ನಲ್ಲಿದೆ. ಈಗ ಮಿಸೈಲ್ಗೋಸ್ಕರವಾಗಿ ಅವರು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಈಗ ಭಾರತ ಕೂಡ ಅದಕ್ಕಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ, ಸಪ್ಲೈ ಚೈನ್ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ. ಇದೇ ಕಾರಣದಿಂದ ನಾವು ವಿದೇಶದಿಂದ ಯಾವುದೇ ಟೆಕ್ನಾಲಜಿಯನ್ನು ಬೈ ಮಾಡಿದ್ರೂ ಕೂಡ ಅವರ ಬಳಿಯಲ್ಲಿ ನಾವು ಕೇಳೋದೇನು, ನೀವು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತೀರಾ, ಇದನ್ನು ಭಾರತದಲ್ಲಿ ಬಿಲ್ಡ್ ಮಾಡೋದಕ್ಕೆ ನೀವು ಮನಸ್ಸು ಮಾಡ್ತೀರಾ, ಆಗ ಮಾತ್ರ ನಾವು ಖರೀದಿ ಮಾಡ್ತೀವಿ ಅಂತ. ಈಗ ಏರ್ ಲೋರಾ ವಿಚಾರದಲ್ಲೂ ಕೂಡ ಇಸ್ರೇಲ್ ಮತ್ತು ಭಾರತದ ನಡುವೆ ಅಂತಹದೇ ಮಾತುಕತೆ ನಡೀತಾ ಇದೆ. ಮಿತ್ರರೇ, ಇದಿಷ್ಟು ಡಿಫೆನ್ಸ್ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಮಹತ್ವದ ಬೆಳವಣಿಗೆಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.